ನಮಸ್ಕಾರ. ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ಸಂಕನೂರು ಗ್ರಾಮ ಇದು. ರೈತರಿಗೆ KBಯಿಂದ ಎಷ್ಟು ಕರೆಂಟಿನಿಂದ ಎಷ್ಟು ತೊಂದರೆ ಆಗತೈತಿ ತೋಟದ. ಕರೆಂಟ್ ಎಷ್ಟು ತಾಸು ಬರುತ್ತಪ್ಪ? ಕರೆಂಟ್ ಎಷ್ಟು ಸರ ತೆಗಿತಾರ 7 ತಾಸ್ನಾಗ? ಈಗ ಒಂದ ತಾಸ್ನಾಗ 4 ಸಲ ದಿನ ಆತ್ರಿ. ಕರೆಕ್ಟಾಗಿ 2 ತಾಸು ಕರೆಂಟ್ ಇಲ್ಲ ನಮಗೆ. ಒಂದು ಬೆಳಿಗ್ಗೆ 4 ಕೊಡ್ತೀನಿ ಅಂತ ಹೇಳ್ತಾರೆ. 4 ಗಂಟೆಲಿಂದ ಇಷ್ಟೊತ್ತು ಕುಂತೀವಿ. ಒಂದು 20 ಸಲ ತಗೋರಿ ಲೈನ್. ಲೈಮನ್ ಏನ್ ಹೇಳ್ತಾರಪ್ಪ ಇದ್ರ ಬಗ್ಗೆ ನೀವು ಕೇಳಿದ್ರ? ಲೈನ್ ಫಾಲ್ಟ್ ಐತಿ ಬರೇ. ಇದೇನ ಹುಡುಕರ್ ಯಾರು ಮಾಡಾರ ಯಾರನ ಇದು ಗೊತ್ತಾಗೈತೆ. ಹೋಗಿ ಕಟ್ ಕಂಬ ಹಿಡ್ಕೊಂಡು ಹೋಗಿ ಕಟ್ ತೆಚ್ಚಿಡ್ಕೊಂಡು ಅಡ್ಡಾಡಕ. ಇದು ಒಂದ ದಿನ ಆಗುತ್ತೆ. ಒಂದ ದಿನ ಪ್ರಾಬ್ಲಮ್ ಏನು ದಿನ ಇಷ್ಟ ಇದೆ? ಒಂದು ವಾರದ ಮೇಲೆ ಆಯ್ತು. ಮಳೆ ಮುಗಿಸ್ಬಿಟ್ಟು ಬರೀ ಕರೆಂಟ್ ಕಾಯ್ದಾಗ ನಮ್ಮ ಹಣೆ ಬರ. ನೀವು ಹಚ್ಚಿವಲ್ಲ ನಾಟಿ ಒಣಕತ್ತೇವು. ಮಳೆ ಇಲ್ಲ, ಕರೆಂಟ್ ಸರಿಯಾಗಿ ಕೊಡವಲ್ಲ. 10 ನಿಮಿಷ ಇರಲ್ಲ ಕರೆಂಟ್. ಯಾರು ಕೇಳಾರಿಲ್ಲ ಹೇಳಾರಿಲ್ಲ. ಇವ್ರು KBR ಕೇಳಿದ್ರ ಬರೇ ಲೈನ್ ಪಾಟ್ ಅಂತ ಹೇಳ್ತಾರ. ಇಂತ ಲೈತಪ್ಪ ಹೋಗುಂಬರ ಅಂದ್ರ ಯಾರ 4 ಮಂದಿ ₹50,000 ಪಗಾರ ತಗೊಂತಾರ. ಅವರು ₹5 ಕಿಮ್ಮತ್ತಿಲ್ಲ ಇವ್ರ ರೈತಗ. ಏನ್ ಮಾಡಬೇಕು ತಗೊಂಡು ಹೇಳಿ. ಅಲ್ಲ ಬೆಳಗ್ಗೆ 4ಕ್ಕೆ ಅಂತಾರ. ಬೀಜ ಕೂಸ್ ದಪ್ಪನು ಮಾಡಿದಾಗ ದಪ್ಪನು ಮಾಡ್ತೀವಿ. ಇಂಥ ಹೊತ್ನಾಗ ಇದು ಕೈ ಕೊಟ್ಕೊಂಡು ಹೋಗ್ತಂದ್ರೆ ಏನ್ ಮಾಡ್ತೀವಿ? ನಮಸ್ಕಾರ. ನಾವು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ರಿಜಿಸ್ಟರ್ ದಿಲ್ಲಿ ಸಂಘಟನೆಯಿಂದ ಯಲಬುರ್ಗಿ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇರೋದು. ಇದು ಏನಿಷ್ಟು ತೋಟದ ಕರೆಂಟಿಂದ ಈ ನಮ್ಮನೆ ತ್ರಾಸ ಪ್ರಾಬ್ಲಮ್ ಆಗತ್ತವು. ಯಾವ ಆಫೀಸ್ನವರು ದಿನಾನು ಕರೆಂಟ್ ಹೋಗೈತಂತ, ದಿನಾನು ಪ್ರಾಬ್ಲಮ್ ಆಗತ್ತಂತ. ಇವ್ರು ಲೈಮನ್ ಏನು ಮಾಡಾಕತ್ತಾರ? ಇಲ್ಲಿರೋ CO ಅವ್ರಿಗೆ ಬೆಸ್ಕಾಂ ಕಂಪ್ನಿಯವರು ಇಲ್ಲಿ ಇನ್ಚಾರ್ಜ್ ಏನು ಮಾಡಾಕತ್ತಾರ? ರೈತರಿಗೆ ಇಷ್ಟ ಕೂಡ ತ್ರಾಸ ಆಗಕತ್ತೈತಿ. ಯಾರು ಇದ್ರ ಬಗ್ಗೆ ಯಾರು ಗಮನ ಹರಿಸೋಲ್ರು. ಈಗ ಕಂಟಿನ್ಯೂ ಆದ್ರೆ KB ಆಫೀಸಿಗೆ ನಾವೆಲ್ಲ ರೈತರು ಕರ್ಕೊಂಡು ಮುತ್ತಿಗೆ ಹಾಕ್ಬೇಕಾಗತ್ತೆ. ಬೇಗನೆ ಅವ್ರು ಎಚ್ಚೆತ್ಕೊಳ್ಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.